ಓಂ ನಮೋ ನಾರಾಯಣ. ಓಂ ನಮೋ ನಾರಾಯಣ. ಈಗ ಏನು ಹೇಳಕ್ಕೆ ಬಂದಿದ್ದೀನಿ ಅಂದರೆ ನಾನು ಆ, ಬೇಡ. ಆ, ನಮ್ಮ ಡಿ ಕೆ ಶಿವಕುಮಾರ್ ಅವರು ಒಂದು ತಮಾಷೆಯಾಗಿ ಮಾತು ಹೇಳ್ತಾ ಇದ್ದಾರೆ. ಹೆಂಗಪ್ಪ ತಮಾಷೆ ಅಂದರೆ, ಪಾಪ ಡೆಲ್ಲಿಗೆ ಹೋಗಿದ್ರಲ್ಲ, ಡೆಲ್ಲಿ ವೆದರ್ ಬಗ್ಗೆ ಹೇಳ್ತಾಯಿದ್ರು. ನಾನೇನು ಡೆಲ್ಲಿದು ಗಾಳಿ ಕುಡಿಯೋಕ್ಕೆ ಬಂದಿದ್ದೀನೋ ಅಂತ. ಡೆಲ್ಲಿಯ ಗಾಳಿ ಕುಡಿಯೋದಕ್ಕೆ ಬಂದಿದ್ದೀನ ನಾನು ರಾಜಕೀಯ ಮಾಡೋಕ್ಕೆ ಬಂದಿರೋದು ಅಂತ. ಇಷ್ಟು ವರ್ಷ ಎಲ್ಲ ಏನು ಮಾಡೋಕ್ಕೆ ಹೋಗ್ತಾಯಿದ್ರಿ ಸ್ವಾಮಿ? ಸುಮಾರು ಆಗಲೇ 1 ವರ್ಷದಿಂದ ನೀವು ಮುಖ್ಯಮಂತ್ರಿ ಅಂತ ಹೇಳ್ತಾ ಇದ್ದೀರಾ. 1 ವರ್ಷದಿಂದ ಆಗದೇ ಇರೋಂಥ ಕೆಲಸ ಆಗ ರಾಜಕೀಯ ಮಾಡಿದವರು ಈಗ ರಾಜಕೀಯ ಏನಕ್ಕೆ ಮಾಡೋಕ್ಕೆ ಹೋಗ್ತೀರಾ? ಮತ್ತು ಈಗ ಈ ಚಳಿಗಾಲದಲ್ಲಿ, ಈ ಚಳಿ ಡೆಲ್ಲಿನಲ್ಲಿ ಚಳಿ ಜೊತೆಗೆ ಆ ಕಬ್ಬು ಬೆಳೆಗಾರರೆಲ್ಲ ಬೆಂಕಿ ಹಾಕಿರ್ತಾರೆ, ಅದರ ಹೊಗೆ ಕುಡಿಯೋಕ್ಕೆ ಹೋಗಿದ್ರಾ? ಅದರ ವೆದರ್ ಚೆನ್ನಾಗಿದೆಯಲ್ಲ, ಘಮ್ ಅಂತ ಆಡ್ತದೆ ಅಲ್ವಾ? ಡೆಲ್ಲಿನಲ್ಲಿ ವೆದರು ಬದಲಿಯಾಗಿದೆ ಈಗ. ಆ ವೆದರ್ಗೆ ನೀವು ಹೋಗಿ ನಾನು ಗಾಳಿ ಕುಡಿಯೋಕ್ಕೆ ಹೋಗಿದ್ದೀನಿ ಹಂಗಂತ ಪಬ್ಲಿಕ್ಕಲ್ಲಿ ಹೇಳ್ತೀರಲ್ಲ ಡಿ ಕೆ ಶಿವಕುಮಾರ್ ಅವರೇ, ನೀವು ಇದು ಸರಿ ಅನ್ಸುತ್ತಾ? ಅಲ್ಲ ರೀ, ನಿಮ್ಮಲ್ಲಿ ನಾನು ಅದನ್ನೇ ಹೇಳ್ತಾ ಇದ್ದೀನಲ್ಲ, ನಾನು ಮೊನ್ನೆನೂ ಒಂದು ಸತಿ ಹೇಳ್ತಾ ಇದ್ದೀನಿ, ಇನ್ನೂ ಒಂದು ಸತಿ ಹೇಳ್ತಾ ಇದ್ದೀನಿ. ನಿಮ್ಮಲ್ಲಿ ಸರಿಯಾದ ರೀತಿ ಸರ್ಕಾರ ನಡೆಸೋದಕ್ಕೆ ಯೋಚನೆ ಮಾಡುವ ಜನರೇ ಇಲ್ಲ. ಒಂದು. ಎರಡನೇದು ಇನ್ನೊಂದೇನು ಗೊತ್ತಾ, ಇದಕ್ಕೆ ಮೀಟ್ರ್ ಬೇಕು. ಹಿಂಗೆ ಮೀಟ್ರ್ ಬೇಕು. ಏನಕ್ಕೆ? ರಾಹುಲ್ ಗಾಂಧಿ ಹತ್ರ ನೀವು ಕೂತ್ಕೊಂಡು ಡಿಸ್ಕಸ್ ಮಾಡೋಕ್ಕೆ. ಆಯಪ್ಪ ಮಧ್ಯೆ ಯಾವುದೋ 2 ನಾಯಿ ಹಿಡ್ಕೊಂಡವ್ರಂತೆ. ಆ ನಾಯಿ ಇಟ್ಕೊಂಡು ನಾಯಿ ಜೊತೆ ಮಾತಾಡ್ತಾಯಿದ್ರೆ ನಿಮ್ಮ ಜೊತೆ ಎಷ್ಟಲ್ರಿ ಮಾತಾಡ್ತಾರೆ ಅವರು? ಅವ್ನು ಬೇಕು ಅಂತ ಅವರು ಇದನಿಗೆ ಏನಂತ ಹೇಳಬೇಕು ಅಂತಲೇ ಗೊತ್ತಿಲ್ಲ ನನಗೆ. ಯಾಕೆಂತಂದರೆ ಮೊದಲೇ ಅವರು ಹಾಗರ್ಭ ಶ್ರೀಮಂತರು ನಿಮಗಿಂತ. ನಿಂದು ಯಾವ ಲೆಕ್ಕ ಅವರಿಗೆ? ನೀನು ಶ್ರೀಮಂತ ಆಗಿದ್ದೇ ತಪ್ಪು ಅವನ ಮುಂದೆ. ನನ್ನಂಗೆ ಅವನು ಬೆಳೀತಾವನಲ್ಲ ಅಂತ ಅವ್ನಿಗೆ ತಿಕವರಿ ಆಗಿಬಿಟ್ಟಿದೆ. ಹಿಂಗೆ ಹೇಳ್ಬಾರ್ದು, ನಾನು ಹಿಂಗೆ ಹೇಳ್ತಾ ಇದ್ದೀನಿ. ಅರ್ಥ ಆಯ್ತಾ? ಡಿ ಕೆ ಶಿವಕುಮಾರ್ ಅವರೇ, ನೀವು ದುಡ್ಡು ಮಾಡಿಲ್ಲದೆ ಇದ್ದರೆ ನಿಮ್ಮನೀಗ ಓಕೆ ಎಲ್ಲೋ ಒಂದು ಕಡೆ ನಿಮಗೆ ಒಂಚೂರು ಇದನ್ನು ಕೊಡ್ತಾಯಿದ್ರೆ ಏನು ಇಲ್ಲ, ನಿಮ್ಮ ಲೆಕ್ಕ ಕೊಡದೇ ಇದ್ರೆ ಚೆನ್ನಾಗಿತ್ತು. ದುಡ್ಡಿನ ಲೆಕ್ಕ ಅವ್ರಿಗೆ ಏನಾಗಿದೆ ಗೊತ್ತಾ? ಇವನು ಇವತ್ತಲ್ಲ ನಾಳೆ ಸ್ವಲ್ಪ ಮೇರು ಬಿಟ್ಟು ಮುಖ್ಯಮಂತ್ರಿ ಮಾಡಿಬಿಟ್ರೆ ನಂದು ಏನು 1000 ಕೋಟಿ ಇದೆಯೋ, ನನ್ನ 1000 ಕೋಟಿನೀಗ ನೀನು ದಾಟ್ಬಿಡ್ತೀಯ ಅಂತ ಕೊಟ್ಟಿಲ್ಲ ಮಿಸ್ಟರ್ ಡಿ ಕೆ ಶಿವಕುಮಾರ್ ಅವರೇ. ನಾನು ಸ್ವಲ್ಪ ಸಣ್ಣ ಪುಟ್ಟದಾಗಿ ಮಾತಾಡುವ ಬರದಲ್ಲಿ ಎಲ್ಲರೂ ಏನಾದ್ರು ತಪ್ಪು ಮಾಡಿದರೆ ಯಾರು ಬೇಜಾರು ಮಾಡ್ಕೋಬೇಡಿ, ಆಯಿತಾ? ಒಂದು. ಎರಡನೇದು ಇನ್ನೊಂದು ಏನಪ್ಪ ಹಂಗಂತಂದರೆ, ಪ್ರತಿ ಸಾರಿ ಹೋದಾಗ್ಲೂ ಸುಮಾರು ಒಂದು 25-30 ಸತಿ ಹೋಗಿರ್ಬೋದು ಒಂದು ವರ್ಷದಲ್ಲಿ. ಈಗ ವರ್ಷ ಬೇಡ, ಈಗ 6 ತಿಂಗಳಿಗೆ ತಗೊಳ್ಳೋಣ. ನಾನು ಡಿಸಿಷನ್ ತಗೊಂಬಿಡ್ತೀನಿ, ಕ್ಲಾರಿಟಿ ತಗೊಂಬಿಡ್ತೀನಿ. ಹೋಗ್ತಾನೇ ಇದ್ದೀರಾ, ಬರ್ತಾನೇ ಇದ್ದೀರಾ. ಈ ಗಜ್ನಿ ಮೊಹಮ್ಮದ್ದು ದಂಡಯಾತ್ರೆ ಮಾಡಿದ್ರಂತೆ 17 ಸಾರಿ. ಹಂಗೆ ಗಜ್ನಿ ಮೊಹಮ್ಮದ್ ರೀತಿ ದಂಡಯಾತ್ರೆ ಹೊಡಿತಾ ಇದ್ದೀರಾ. ಅದರಲ್ಲಿ ಹೇಳ್ಕೊತಾ ಇದ್ದೀರಾ ಜಂಬವಾಗಿ ನಾನೇನೋ ದೊಡ್ಡ ಸಾಧನೆ ಮಾಡ್ತಾಯಿದ್ದೀನಿ ಅಂತ. ಯಾವುದೂ ಇಲ್ಲ ಸಾಧನೆ, ಯಾವ ಸಾಧನೆಯೂ ಇಲ್ಲ. ಅದನ್ನು ಸಿದ್ದರಾಮಯ್ಯನ ಮುಂದೆ ನಿಮ್ಮದೇನೂ ನಡೆಯಲ್ಲ. ಮೀಟ್ರೇ ಇಲ್ಲ ನಿಮಗೆ. ಈ ಕಡೆ ಸಿದ್ದರಾಮಯ್ಯನ ಕಡೆಯಿಂದನೂ ಮೀಟ್ರಿಲ್ಲ, ಆ ಕಡೆ ರಾಹುಲ್ ಕಡೆಯಿಂದನೂ ಇಲ್ಲ. ಇದು ನೇರ ಹೇಳ್ತಕ್ಕಂಥ ವಿಷಯ. ಅರ್ಥ ಆಯ್ತಾ ಹೇಳಿದ್ದು? ಸುಮ್ಮನೆ ನೀವು ಕತೆಗೋಸ್ಕರವಾಗಿ ಇದು ಒಂದೊಂದೇ ವಿಷಯನೀಗ ಒಂದೊಂದೇ ಇದನ್ನೀಗ ಹೇಳ್ಕೊತಾ ಬರ್ತಾ ಇದ್ದೀರ. ನಾನು 6 ತಿಂಗಳಿಂದ ನಾನು ಏನಪ್ಪ ಹಂಗಂದರೆ ದಿವಸ ಪತ್ರಿಕೆಗಳು ಓದಿ, ನಮ್ಮ ಪೇಪರ್ ಕಾಸು ದುಡ್ಡೇ ವೇಸ್ಟು. ಈಗ ನಿಮ್ಮ ಪೇಪರ್ ಓದೋದು ನಿಮ್ಮ ವಿಷಯವಾಗಿ ಯಾವ ಪೇಪರ್ ನೋಡಿ ಎಲ್ಲೋ ನಾಳೆನೇ ಆಗೋಗ್ಬಿಡ್ತಾರೆ, ಮುಖ್ಯಮಂತ್ರಿ ನಮ್ಮ ಮಟ್ಟಕ್ಕೆ ತೋರಿಸ್ಬಿಡ್ತಾರೆ. ಆಮೇಲೆ ನೋಡಿದ್ರೆ ಬರೋವಾರ ಅಂತಾರೆ, ಆಮೇಲೆ ನೋಡಿದ್ರೆ ಇನ್ನೊಂದು ತಿಂಗಳು ಅಂತಾರೆ. ಈಗ ಒಂದು ಡೇಟ್ ತೊಗೊಂಬಂದವ್ರೆ. ಹೆಂಗಂತಾರೆ ಒಬ್ಬ ಪತ್ರಕರ್ತ, ಡೇಟ್ ತೊಗೊಂಬಂದವ್ರೆ ಈ ಸತಿ ಕ್ಲಾರಿಟಿ ಕೊಟ್ಬಿಡ್ತಾರೆ, ಗ್ಯಾರಂಟಿ ಆಗ್ಬಿಡುತ್ತೆ, ಹಂಗೆ ಹಿಂಗೆ. ಪಾಪ ಪತ್ರಕರ್ತರಿಗಿರ್ತಕ್ಕಂಥ ಭರವಸೆ ದಿನಗಳು ನಿಮಗಿಲ್ವಲ್ರಿ ಡಿ ಕೆ ಶಿವಕುಮಾರ್ ಅವರೇ? ನಿಮಗಿಲ್ವಲ್ಲ ಆ ಕ್ಲಾರಿಟಿ ಡೇಟ್ಗಳು? ಪತ್ರಕರ್ತ ಹೇಳ್ತಾ ಇದ್ದಾನೆ, ನೀವು ಹೇಳ್ತಾ ಇದ್ದೀರಾ. ಅದಕ್ಕೆ ಅಲ್ಲದೆ ನೀವ್ಯಾರು ತಲೆ ಕೆಡಿಸ್ಕೋಬೇಡಿ, ನಾನೇ ಎಲ್ಲ ಮಾಡ್ಕೊಂಬಂದ್ಬಿಡ್ತೀನಿ, ನೀವು ಯಾರು ಸ್ಟೇಟ್ಮೆಂಟ್ ಕೊಡಬೇಡಿ. ಯಾರಿಗೆ? ಕಾರ್ಯಕರ್ತರು ಮತ್ತು MLAಗಳಿಗೆ. ಮತ್ತು ಈಗೆಲ್ಲ ಪ್ರವಾಸಕ್ಕೆ ನಿಂತವ್ರೆ. ಪ್ರವಾಸಕ್ಕೆ ನಿಂತರೆ ಇವರು ನಮ್ಮ ಕಡೆಯವರಲ್ಲ, ನಾವು ಯಾವುದನ್ನೇ ಅರೇಂಜ್ ಮಾಡಿಲ್ಲ ಅಂತ
ಡಿ ಕೆ ಸುರೇಶ್ ಅವರು ಹೇಳ್ತಾ ಇದ್ದಾರೆ. ಈ ಕಡೆ ಸಿದ್ದರಾಮಯ್ಯ ಅವರು ನಾನು ಅರೇಂಜ್ ಮಾಡಿಲ್ಲಪ್ಪ ಹಂಗಂತ ಅವರು ಅಂತಾರೆ. ಯಾರು ಅರೇಂಜ್ ಮಾಡವ್ರೆ ಹಂಗಾರೆ? ಅವ್ರವ್ರ ದುಡ್ಡಲ್ಲಿ ಅವ್ರು ಹೋಗೋಕ್ಕೇನು ಅವ್ರಿಗೇನು ಯಾಕೆ ಹೋಗ್ತಾರೆ ಅವ್ರ ದುಡ್ಡಲ್ಲಿ? ಹೋದ್ರೆ ಯಾವುದೋ ಒಂದು ಇಬ್ಬನ ಹೋಯ್ತಾರೆ ಸಪ್ರೇಟಾಗಿ. 25 ಜನ 30 ಜನ ಹೋಗ್ಬೇಕು ಅಂತಂದರೆ ಒಟ್ಟಿಗೆ ಹೋಯ್ತೀವಿ ಹಿಂಗಂತಂದರೆ ನಿಮ್ಮದು ಖರ್ಚಿಲ್ಲದೆ ಸರ್ಕಾರದ ದುಡ್ಡನ್ನೀಗ ವ್ಯಯ ಮಾಡಿದೆ ಹಂಗೆ ಆಗೋಗ್ಬಿಡುತ್ತಾ? ಆಮೇಲೆ ಹೋಗಿ ಬಂದಮೇಲೆ ಎಲ್ಲ ಒಳಗೇನೆ ಮುಚ್ಚಿಬಿಡ್ತೀರಲ್ಲ, ಸುದ್ದಿನೇ ತರಲ್ಲ ಅದು. ಈ ಪತ್ರಕರ್ತರು ಅದನ್ನೀಗ ಎತ್ತಿ ಹೇಳೋದು ಇಲ್ಲ ಜನರಿಗೆ. ಯಾವ್ಯಾವ ರೀತಿ ಈಗಲೇ ಎಷ್ಟು ಸಾವಿರಾರು ಕೋಟಿ ಲಾಸ್ ಆಗ್ತಾಯಿದೆ, ಯಾವ ರೀತಿ ಏನು ಅನಾಹುತ ಆಗಿದೆ, ಏನು ನಮ್ಮ ರಾಜ್ಯದ ಸರ್ಕಾರದ ದುಡ್ಡು ಎಷ್ಟು ಮಟ್ಟಿಗೆ ವ್ಯಯ ಆಗ್ತಾಯಿದೆ ಅಂತ ಎಲ್ಲಿ ತೋರಿಸ್ತಾ ಇದ್ದೀರಾ? ಎಲ್ಲ ತೋರಿಸಲ್ಲ. ಆದರೂ ಏನು ನಿಮಗೇನು ಲೆಕ್ಕಕ್ಕಿಲ್ಲ ಸಿದ್ದರಾಮಯ್ಯ ಅವರೇ. ಯಾಕೆ ಹೇಳಿ? ಇಳಿದು ಹೋಗೋಷ್ಟೊತ್ತಿಗೆ ಒಂದು 2 ಲಕ್ಷ ಕೋಟಿನೋ 3 ಲಕ್ಷ ಕೋಟಿನೋ ಸಾಲ ಇಟ್ಟೋಗಿರ್ತೀರ. ಮತ್ತೆ ಬಂದು ಸರ್ಕಾರ ಅದನ್ನೇ ಅವರು ಕಂಟಿನ್ಯೂ ಮಾಡ್ತಾರೆ. ಅವರು ಒಂದು 2 ಲಕ್ಷ ಕೋಟಿ ಇಡ್ತಾಯಿರಿ ಸಾಲ. ಯಾರು ನಾವು ನಮ್ಮ ಮೊಮ್ಮಕ್ಕಳು ನಮ್ಮ 3 ಮಕ್ಕಳುಗಳ ಸಾಲ ತೀರಿಸ್ಬೇಕೋ ಏನೋ ಗೊತ್ತಿಲ್ಲ. ಸಾಲ ಅಂತೂ ತೀರ್ಸೋಕ್ಕಾಗಲ್ಲ. ಇನ್ನು ಸಾಲ ತೀರಿಸೋ ಮಟ್ಟಕ್ಕೆ ನೀವು ಸಾಲ ಮಾಡಿಲ್ಲ. ಅರ್ಥ ಆಯ್ತಾ? ಫ್ರೀ ಬೇಸ್ ಕೊಡಿ, ಇನ್ನೂ ಒಂದಷ್ಟು ಕೊಡಿ. ಈಗೇನು 40% 50% ಕೊಡ್ತಿದ್ರೆ 50-60% ಎಲ್ಲ ಬೇಡ. ಕೊಟ್ಟರೆ 100% ಕೊಟ್ಬಿಡಿ. ಒಂದು ಸತಿ ಎಲ್ಲರೂ ನಿರ್ಧಾರವಾಗಿ ಈಗೇನು ಹೇಳ್ತಾ ಇದ್ದೀರಲ್ಲ 2 ವರ್ಷದಿಂದ ಕೊಟ್ಟಿದ್ದೀವಿ 3 ವರ್ಷದಿಂದ ಕೊಟ್ಟಿದ್ದೀವಿ ಅಂತ, ಅದನ್ನೀಗ 3 ವರ್ಷದ್ದು ಒಂದೇ ಸತಿ ಕೊಟ್ಬಿಡಿ. ರಾಮಾಯಣನೇ ಇಲ್ಲ. ಯಾಕೆ? ಒಂದು ಸತಿ ಸಾಲ ಆಗುತ್ತೆ, ಕ್ಲಿಯರಾಗಿ ಹೋಗುತ್ತಪ್ಪ. ಆಮೇಲೆ ನಿಮಗೆ ಸಂಬಳಕ್ಕೂ ದುಡ್ಡಿಲ್ಲದೆ ದಿಕ್ಕಿಲ್ಲದೆ ಓಡಾಡುವಂಥ ದಿನ ಬರ್ತದೆ. ಆವಾಗ ದಿವಾಳಿ ಆಗಲಿ, ರಾಜ್ಯ ದಿವಾಳಿ ಆದರೆ ನಿಮ್ಗೆ ಇನ್ನೂ ಖುಷಿ ಅಲ್ವಾ? ಕಾಂಗ್ರೆಸ್ನವ್ರಿಗೆ ಭಾಳ ಖುಷಿ ಆಗುತ್ತೆ ಅವಾಗ. ಸಾಕು, ದಿವಾಳಿ ಆಯಿತು, ನಿಮ್ಮಷ್ಟಿಗೆ ನೀವು ಯಾರೋ ನಡೆಸ್ಕೊಂಡು ಹೋಗ್ರಪ್ಪ ಹಂಗಂತ ಬಿಡ್ಬೋದು. ದೇಶನೂ ಹಂಗೆ ಇತ್ತು, 10ನೇ ಸ್ಥಾನದಲ್ಲಿತ್ತು. 10ರಲ್ಲಿ ಇದ್ದಿದ್ದನ್ನ ಅವರು ಕಷ್ಟ ಬಿದ್ದು ಈಗ 4ನೇ ಸ್ಥಾನಕ್ಕೆ ತಗೊಂಬಂದಿದ್ದಾರೆ. 10ರಲ್ಲಿ ಇದ್ದವನ್ನ 4ಕ್ಕೆ ಕರ್ಕೊಂಬಂದವ್ರೆ. ಈಗ ಹಂಗೆ ಸ್ಟೇಟ್ನೂ ಎಷ್ಟನೇ ಸ್ಥಾನಕ್ಕೆ ಇಟ್ಟಿದ್ದೀರಾ? ಬೇರೆ ರಾಜ್ಯಕ್ಕೆ ಹೋಲಿಕೆ ಮಾಡಿದ್ರೆ ನೀವು ಎಷ್ಟನೇ ರಾಜ್ಯ ಆಗಿರ್ತೀರಾ? ನೀವೇ ಫಸ್ಟ್ ಆಗಿರ್ತೀರಾ ಏನೋ ಗೊತ್ತಿಲ್ಲ. ಯಾಕೆ ಹೆಂಗಂತಂದರೆ ಅವರೆಲ್ಲ ನಿಧಾನವಾಗಿ ಬಡತನ ಮಾಡಿದ್ರೆ ನೀವು ಒಂದೇ ಸತಿ ಸೀದಾ ಬಡತನ ಮಾಡಿಬಿಡ್ತೀರ. ಹಂಗೆ ಇದು ರಾಜಕಾರಣದಲ್ಲಿ ನೀವು ಮಾಡಬೇಕಾಗಿದ್ದ ಕರ್ತವ್ಯಗಳು ನಿಮ್ಮ ಇದು. ಮತ್ತು ಡಿ ಕೆ ಶಿವಕುಮಾರ್ ಅವರು ಹೇಳ್ತಾರಲ್ಲ, ನನ್ನ ದಾರಿ ನನಗೆ, ನಾನು ಹಂಗೆ ಮಾಡ್ತೀನಿ ಹಿಂಗೆ ಮಾಡ್ತೀನಿ ಅಂತ. ಯಾವ ಮಾತನ್ನು ಯಾರ ಹತ್ರನೂ ಹೇಳಿಲ್ಲ ನನಗೆ ಗೊತ್ತಾದಾಗೆ. ನನ್ನ ಒಂದು ವೈಯಕ್ತಿಕವಾಗಿ ಹೇಳ್ತಾ ಇದ್ದೀನಿ. ಡಿ ಕೆ ಶಿವಕುಮಾರ್ ಅವರೇ, ಸುಮ್ಮನೆ ಜಂಬ ಕೊಚ್ಕೊಂಡು ದಿನ ತಳ್ತಾ ಇದ್ದೀರ. ಏನೋ ಹೇಳಿರಬೇಕು, ನಮಗೆ ಮುಖ್ಯಮಂತ್ರಿ ಸ್ಥಾನ ಕೊಡಿ ಅಂತ ಹೇಳ್ಬಿಟ್ಟು ಬಂದಿರಬೇಕು. ಅವರು ಅದಕ್ಕೆ ಸೂಕ್ತ ಕಾಲದಲ್ಲಿ ಸೂಕ್ತ ಸಮಯದಲ್ಲಿ ಕೊಡ್ತೀವಿ ಹೋಗಪ್ಪ ಅಂದಿರ್ತಾರೆ. ಇಲ್ಲ ನಾನು ಬಿಟ್ಬಿಟ್ಟು ಹೋಗ್ತೀನಿ ಹಂಗೆ ಹಿಂಗೆ ಎಲ್ಲ ಕತೆ ಹೇಳಿದರೆ ಇಷ್ಟೊತ್ತಿಗೆ ಅವರೆಲ್ಲ ಎಲ್ಲನೂ ಮಾಡ್ಕೊಂಬಿಟ್ಟಿರೋರು. 1 2 3 ಎಲ್ಲ ಮಾಡ್ಕೊಂಬಿಟ್ಟು ನಿಮ್ಮ ಹಿಂದೆ ಓಡಿ ಬಂದಿರೋರು. ನಿನ್ಗೆ ಹೇಳೋಕ್ಕೆ ಮೀಟ್ರ್ ಇಲ್ವಲ್ಲ, ಹೇಳೇ ಇಲ್ವಲ್ಲ. ಎಲ್ಲಿ ಹೇಳಿದ್ದೀರಾ? ಹೇಳಿಲ್ಲ. ಅದೆಲ್ಲ ಹೇಳಿಲ್ಲದೆ ಇರ್ತಕ್ಕಂಥದ್ದು. ಯಾಕೆ ಹೆಂಗಂದ್ರೆ ಪತ್ರಕರ್ತರಿಗೆ ನೀವು ಹೆಂಗೆ ಹೇಳಿ ಅದು ಆ ಥರವಾಗೇ ಸುದ್ದಿ ಬರ್ತದೆ. ನಿಮ್ಮ ಮುಖ ನೋಡ್ಬಿಟ್ಟು ಕತೆ ಬರೀತಾರೆ ಪತ್ರಕರ್ತರು. ಅರ್ಥ ಆಯ್ತಾ? ನಿಮ್ಮ ಮುಖನೀಗ ನಾನು ಡೆಲ್ಲಿಯಿಂದ ನೀವು ಬಂದಿದ್ದ ಪ್ರಕಾರ, ನಾನು ನೋಡಿದ ಪ್ರಕಾರ ನೀವು ಯಾವ ವಿಷಯನೂ ಯಾವುದೇ ವಿಷಯನೂ ಚರ್ಚೆನೇ ಮಾಡಿಲ್ಲ ಹಂಗಂತ ಹೇಳ್ತೀನಿ. ಯಾಕೆ ಹೇಳ್ತೀನಿ ಅಂತಂದರೆ ಪಕ್ಕ 100% ನೀವು ಅದು ಚರ್ಚೆನೇ ಮಾಡಿಲ್ಲ. ನನಗೆ ಈಗ ಮುಖ್ಯಮಂತ್ರಿಗಳಿಂದ ನಮ್ಗೆ ಅಧಿಕಾರ ಈಸ್ಕೊಡಿ ಹಿಂಗಂತ ಹೇಳಿರಬಹುದು ಅಷ್ಟೇ. ಯಾವಾಗ ಬಿಡ್ತಾರೆ ಕೇಳಿ, ಅದನ್ನು ಸರಿ ಮಾಡಿಕೊಡಿ ಹಿಂಗಂತ ಹೇಳಿರ್ಬೋದು. ಅದಕ್ಕೆ ಅವರು ರಾಹುಲ್ ಗಾಂಧಿಯವರು ಅದಕ್ಕೆ ತಲೆ ಕೆಡಿಸ್ಕೊಂಡಿಲ್ಲ. ಅದಕ್ಕೆ ಹೆಂಗೆ ಹೇಳಬೇಕು ಹಂಗೆ ಹೇಳಿದ್ದಾರೆ. ನಿಮಗೆ ಇರಿ ಒಂದು ಸ್ವಲ್ಪ ದಿವಸ ಆಮೇಲೆ ನಾನು ಸರಿ ಮಾಡಿಕೊಡ್ತೀನಿ ಅಂತ ಹೇಳಿರ್ತಾರೆ. ಅದು ಬಿಟ್ಟರೆ ಬೇರೆ ಏನು ಇಲ್ವಲ್ಲ.